ವೆಲ್ಕಮ್ ಎವ್ರಿವನ್ ಟು ಮೈ ಫಸ್ಟ್ ಎವರ್ ಕುಕಿಂಗ್ ವ್ಲಾಗ್. ಈಗ ನಾನು ಡಿನ್ನರ್ ಪ್ರಿಪೇರ್ ಮಾಡ್ತಾ ಇದ್ದೆ. ಬದನೆಕಾಯಿ, ಆಲೂಗಡ್ಡೆ, ಈರುಳ್ಳಿ, ಟೊಮೆಟೊ, ಕಾಯಿ, ಮಸಾಲ ಎಲ್ಲ ಹಾಕಿ ಈ ನೆನೆಸಿದ ಹೆಸರು ಬೇಳೆನ ಹಾಕಿ ಒಂದು ಸಾರನ್ನು ಪ್ರಿಪೇರ್ ಮಾಡ್ತಿದ್ದೆ. ಸೊ ಫಸ್ಟಿಗೆ ಮಸಾಲೆಗೆ ಇದು ಆ್ಯಕ್ಚುಲಿ ಕಾಯಿ, ಕೊಬ್ಬರಿ ಆಯಿತು, ತುಂಬ ದಿನ ಇಟ್ಟಿದ್ದಿತ್ತು ಅದಕ್ಕೆ ಕೊಬ್ಬರಿ ಆಯಿತು. ಫಸ್ಟಿಗೆ ಕಾಯಿ, ಆಮೇಲೆ ಸಾರಿಗೂ ಸ್ಟಾರ್ಟಿಂಗ್ ಒಗ್ಗರಣೆ ಕೊಡೋದಿಗೆ ಸ್ವಲ್ಪ ಈರುಳ್ಳಿ ಇಟ್ಕೊಂಡು ಉಳಿದದ್ದನ್ನು ಮಸಾಲೆಗೆ ಹಾಕಬೇಕು. ಇದಕ್ಕೆ 1 ಸ್ಪೂನ್ ಧನಿಯಾ ಆ್ಯಂಡ್ 1 ಸ್ಪೂನ್ ಖಾರ ಪುಡಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡು. ಇದು ಆ್ಯಕ್ಚುಲಿ ಅಜ್ಜಿ ಮಾಡಿ ಕೊಟ್ಟದ್ದು ಧನಿಯಾ ಪುಡಿ. ಇದಕ್ಕೆ ಏನೆಲ್ಲ ಹಾಕಿ ಪೌಡರ್ ಮಾಡ್ಕೊಂಡಿರೋ ಗೊತ್ತಿಲ್ಲ. ಅದು 1 ಸ್ಪೂನ್ ಹಾಕ್ತಿದ್ದೆ, ಇನ್ನೊಂದು ಸ್ಪೂನು ಹಾಕ್ತಿದ್ದೆ. ಆಮೇಲೆ ಖಾರ ಪುಡಿ, ಇದು ಅಂಗಡಿದು, ಇದು 1 ಸ್ಪೂನ್. ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಇನ್ನೊಂಚೂರು ಹಾಕ್ಬೇಕು. ಅದು ಹಾಕಿ ಅದು ನೆಕ್ಸ್ಟ್ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡಿ ಆಯಿತು. ಈ ಥರ ಕನ್ಸಿಸ್ಟೆನ್ಸಿ ಬಪ್ಪು ಹಾಗೆ, ಅಂದರೆ ಸಣ್ಣ ಹಾಪು ಹಾಗೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಯಿತು. ಈಗ ಒಂದು ಪಾತ್ರೆಗೆ ಒಗ್ಗರಣೆ ಹಾಕುವ. ಫಸ್ಟಿಗೆ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು, ಬಿಸಿ ಆಯ್ತು ಪಾತ್ರೆ. ಸ್ವಲ್ಪ ಎಣ್ಣೆ, ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನಾವು ಅಳತೆ ಗಿಳತೆ ಎಲ್ಲ ಗೊತ್ತಿಲ್ಲ. ಸ್ವಲ್ಪ, ಆಮೇಲೆ ಸಾಸಿವೆ, ಸ್ವಲ್ಪ ಉರಿ ಕಮ್ಮಿ ಮಾಡಿ ಸಾಸಿವೆ ಹಾಕಿದ್ದು ಸೀರುತ್ತದೆ. ಎಣ್ಣೆ ಸ್ವಲ್ಪ ಬಿಸಿ ಆದ ಕೂಡಲೇ ಸಾಸಿವೆ ಮುಗುತ್ತೆ. ಆಮೇಲೆ ಜಜ್ಜಿಟ್ಕೊಂಡದ್ದು ಬೆಳ್ಳುಳ್ಳಿ, ಕರಿಬೇವು ತೊಳೆದು ಕ್ಲೀನ್ ಮಾಡಿ, ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ. ಈರುಳ್ಳಿ, ಆಮೇಲೆ ಟೊಮೆಟೊ, ಈಗ ನೆನೆಸಿ ಇಟ್ಕೊಂಡದ್ದು ಹೆಸರು ಕಾಳು ಹಾಕ್ತಿದ್ದೆ. ಸ್ವಲ್ಪ ಅರಿಶಿನ, ಈಗ ತೊಳೆದಿಟ್ಕೊಂಡದ್ದು ಬದನೆಕಾಯಿ ಮತ್ತು ಬಟಾಟೆ, ಆಲೂಗಡ್ಡೆನ ಹಾಕಬೇಕು. ಇದು
ಇದಕ್ಕೆ ಸ್ವಲ್ಪ ಹೊತ್ತಾದ ನೆಕ್ಸ್ಟು 2 ಲೋಟ ನೀರು ಹಾಕಿ ಇಡುವ. ನೀರು ಹಾಕ್ತಿದ್ದೆ. ಸ್ವಲ್ಪ ಬೆಂದಾದ ನೆಕ್ಸ್ಟು ಇದು ಸ್ವಲ್ಪ ಕುದಿ ಬಂದ ನೆಕ್ಸ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿತ್ತಲ್ಲ ಅದು ಮಸಾಲಾನ ಹಾಕಿ ಮತ್ತು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಕುದಿ ಬರಲಿ, ಮುಚ್ಚುವ. ಸ್ವಲ್ಪ ಹೊತ್ತು ಬೇಯಲಿ. ಸಾರಾದ ನೆಕ್ಸ್ಟು ಅನ್ನ ಮಾಡಿದೆ. ಅದ್ರ ಜೊತೆಗೆ ಸೈಡಿಗೆ ಏನಾದರೂ ಬೇಕಲ್ಲ, ಅದಕ್ಕೆ ಬಜ್ಜಿ ಮೆಣಸಿದ್ದು 3 ಬಜ್ಜಿ ಮೆಣಸನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೆ. ಈಗ ಬಜ್ಜಿ ಮಾಡ್ಕೊಂಡ್ರೆ ಕಡಲೆ ಹಿಟ್ಟು ಬೇಕು, ಕಡಲೆ ಹಿಟ್ಟಿಲ್ಲ. ಸೊ ಇದಿತ್ತು ಮನೆಯಲ್ಲ, ಇದು ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂತೆ. ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಚೂರು ಖಾರ ಪುಡಿ ಹಾಕಿ ಈ ಎಣ್ಣೆಗೆ ಹಾಕಿ ಬಜ್ಜಿ ಮಾಡ್ಕೊಂಬಂತ. ಸೊ ಇದನ್ನು ಇಷ್ಟು ತಗೊಂಡಿದ್ದೆ, ಸಾಕಾತ್ ಅನ್ಸುತ್ತೆ. ಸಾಕಾಯಿಲ್ಲ ಅಂದ್ರೆ ಮತ್ತು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬ. ಆಮೇಲೆ ಇದನ್ನೀಗ ಗ್ರೈಂಡ್ ಮಾಡ್ಕೊಂಬ. ನೀರೇನು ಹಾಕೋದು ಬೇಡ, ಹಾಕೊಂಡ್ರು ಏನು ತೊಂದರೆ ಇಲ್ಲ ಅನಿಸುತ್ತೆ. ಆಮೇಲೆ ಯಾರು ಮಿಕ್ಸ್ ಮಾಡುವುದಿಗೆ ನೀರು ಹಾಕೋದಲ್ಲ. ಗ್ರೈಂಡ್ ಮಾಡ್ಕೊಂಡೆ ಅದು ಕಡಲೆನ. ಈ ಥರ ಆಯಿತು. ಇದೊಂದು ಬೌಲಿಗೆ ಹಾಕುವ. ಈಗ ಬೌಲಿಗೆ ಹಾಕೊಂಡೆ. ಇದಕ್ಕೆ ಸ್ವಲ್ಪ ಕಲರ್ ಬೇಕಂದರೆ ಅರಿಶಿನ, ಉಪ್ಪು, ಸ್ವಲ್ಪ ಖಾರ ಪುಡಿ ಅಷ್ಟೇ. ಮತ್ತಿನ್ನೇನು ಹಾಕಿದ್ರೇನೋ ಗೊತ್ತಿಲ್ಲ, ಅಷ್ಟೇ ಹಾಕ್ದು. ಈಗ ಇದಕ್ಕೆ ಅರಿಶಿನ ಹಾಕಿ ಆಯಿತು. ಉಪ್ಪು ಜಾಸ್ತಿ ಆಯಿತೇನೋ ಕಾಂಬ. ಸ್ವಲ್ಪ ಖಾರ ಪುಡಿ ಸಾಕು. ಇದಕ್ಕೀಗ ನೀರು ಹಾಕುವ. ಅಲ್ಲ, ಫಸ್ಟಿಗೆ ಮಿಕ್ಸ್ ಮಾಡುವ, ಆಮೇಲೆ ನೀರು ಹಾಕುವ. ಅರಿಶಿನ ಪುಡಿ, ಉಪ್ಪು, ಖಾರ ಪುಡಿ ಎಲ್ಲ ಕಡಲೆ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡಿ ಆದ ನೆಕ್ಸ್ಟ್ ಇಲ್ಲೇ ಒಂದು ಸೈಡಲ್ಲೇ ಇತ್ತೇನೋ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಆದ ನೆಕ್ಸ್ಟ್ ಒಂದು ಜಾಗದಲ್ಲಿ ಈಗ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬ. ಸ್ವಲ್ಪ ನೀರು ಹಾಕಿದೆ. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಂಗೆ ಅನಿಸುತ್ತೆ. ಮಿಕ್ಸ್ ಮಾಡಿದೆ. ಈಗ ಇದಕ್ಕೆ ಕಟ್ ಮಾಡಿದ್ದು ಮೆಣಸನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬ. ಮಿಕ್ಸ್ ಮಾಡಿ ಆಯಿತು. ಇದೀಗ ಸೈಡಿಗಿಟ್ಟು ಸಾರೆ ಅಂತ ಆಯಿತು ಅನ್ಕೊಂಬ. ಇದು ಕುದಿ ಬೆಂದಿತ್ತು ಅನಿಸುತ್ತೆ, ಅರ್ಧ ಬೆಂದಿತ್ತು ಅನಿಸುತ್ತೆ. ಈಗ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತೆ ಮುಚ್ಚಳ ಹಾಕುವ. ನೀರು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕೊಂಡೆ. ಸ್ವಲ್ಪ ತಿರುಗಿಸುವ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಕ್ಕೆ ಅನಿಸುತ್ತೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡುವ. ಈಗ ಸ್ವಲ್ಪ ಹೊತ್ತಾದ ನೆಕ್ಸ್ಟು ಕುದಿ ಬಂದ ನೆಕ್ಸ್ಟು ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಳ ಕುದೀತಾ ಇದೆ. ಈಗ ಸ್ವಲ್ಪ ಉಪ್ಪು ಹಾಕಿ 2 ನಿಮಿಷ ಕುದಿ ಬರಲಿ. ಉಪ್ಪು ಹಾಕಿದೆ. ಇದೊಂದು ಸ್ವಲ್ಪ ಹೊತ್ತು ಸಾರು ಆಯ್ತು. ಈಗ
ಬಾಣಲಿ ಬಿಸಿ ಆಯಿತು, ಸ್ವಲ್ಪ ಎಣ್ಣೆ ಹಾಕುವ. ಸ್ಪೂನಲ್ಲೆಲ್ಲ ಎಣ್ಣೆ ಹಾಕ್ರೆ ಸಾಕತ್ತಿಲ್ಲ ಬಜ್ಜಿಗೆ, ಇಷ್ಟು ಸಾಕು ಅನಿಸುತ್ತೆ. ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನು ಒಂದೊಂದಾಗಿ ಎಣ್ಣೆಗೆ ಹಾಕುವ. ಬಿಸಿ ಆದ ನೆಕ್ಸ್ಟ್ ಹಾಕಬೇಕು. ಆಯಿತಾ ಗೊತ್ತಿಲ್ಲ. ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಕಾಂಬ ಆಯ್ತು ಅನ್ಸುತ್ತೆ ಬಿಸಿ. ಬೇಯಲಿ ಸ್ವಲ್ಪ ಹೊತ್ತು. ಅನ್ನ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ವಿಷಲ್ ಬರುತ್ತೆ. ಎಲ್ಲ ಹಾಕಿದೆ, ಸ್ವಲ್ಪ ಹೊತ್ತು ಬೇಯಲಿ, ಆಮೇಲೆ ಉಲ್ಟಾ ಮಾಡುವ. ಇದನ್ನು ತೆಗೆದಿದೆ. ಇದು ಆ್ಯಕ್ಚುಲಿ ಅಂಗಡಿಯಲ್ಲಿ ಮಾಡೋ ಥರ ಆಯಿಲ್ಲ, ಬೇರೆ ಥರನೇ ಆಯಿತು. ಇರಲಿ, ಇಷ್ಟು ಮಾಡಿದ್ದೆ ಪುಣ್ಯ. ಡಿನ್ನರ್ ಇಸ್ ರೆಡಿ. ಬಿಸಿ ಬಿಸಿ ಅನ್ನ, ಮೆಣಸಿನ್ಕಾಯಿ ಬಜ್ಜಿ, ಹಸಿರು ಕಾಳು ಮತ್ತು ಬದನೆಕಾಯಿ ಆಲೂಗಡ್ಡೆ ಸಾರು. ಇದಕ್ಕೆ ಮುದ್ದೆ ಕೂಡ ಮಾಡ್ಕೊಂಡಕ್ಕು, ಬಟ್ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಮುದ್ದೆ ತಿರುಗಿಸುವಷ್ಟು ಪ್ರೋ ಅಲ್ಲ. ಸೊ ಎಲ್ಲರೂ ಈ ಕುಕ್ಕಿಂಗ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್.